ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಡೇ 17 ಆಫ್ 30 ಡೇಸ್ ಆಡ್ ಚಾಲೆಂಜ್. ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತೇನ್ ಚೇಂಜಸ್ ಅಂತಂದ್ರೆ ನಾನ್ ಪೂಜೆ ಮಾಡ್ತಾ ಇಲ್ಲ, ನಮ್ಮಮ್ಮ ಪೂಜೆ ಮಾಡ್ತಾ ಇದಾರೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಎಲ್ಲ ನನ್ಗೆ ಹೇಳ್ಬಿಟ್ರು. ಸೊ ಆ ಕೆಲಸ ಎಲ್ಲ ಮುಗಿಸೋಣ ಅಂತಂದ್ರೂನುವೆ ತುಂಬಾ ಇತ್ತು. ಯಾಕೆಂದ್ರೆ ಕೆಲಸ ಮಾಡೋದ್ ಜೊತೆಗೆ ಅದು ಇದು ನಮ್ಮಮ್ಮ ಕೇಳೋದ್ನೆಲ್ಲ ಕೊಡೋದೇ ಆಗೋಯ್ತು. ಅದಾದ್ಮೇಲೆ ನಾನು ಇವತ್ತು ಪುಟ್ಟ ರಂಗೋಲಿ ಬಿಟ್ಟಿದ್ದೀನಿ ಹಬ್ಬದ ಸ್ಪೆಷಲ್‌ಗೆ. ಸೊ ಎಷ್ಟೊಂದೇನ್ ದೊಡ್ಡ ರಂಗೋಲಿ ಅಲ್ಲ, ಚಿಕ್ಕ ರಂಗೋಲಿ ಬಿಟ್ಟಿದ್ದೀನಿ ನಂಗೆ ಗೊತ್ತಿರೋದು. ಫೈನಲಿ ನಮ್ಮಮ್ಮ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿದ್ರು. ಬಿಡೋ ಅವ್ರು ಪೂಜೆ ಮಾಡ್ಕೊಂತಾರಲ್ಲ ಅಂತ ನಾನು ಕೂತ್ಕೊಂಡೆ. ನಮ್ಮ ಅಜ್ಜಿ ನನ್ಗೆ ಒಂದು ಕಾಫಿ ಕೊಟ್ರು. ಸ್ಟ್ರಾಂಗ್ ಆಗಿ ಮಾಡಿದ್ರು. ಅವಾಗ ತಾನೇ ಕೆಲಸ ಮುಗಿಸಿದ್ನಲ್ಲ, ಚಳಿಗೆ ತಣ್ಣೀರೆಲ್ಲ ಮುಟ್ಟಿದ್ದೆ, ತುಂಬಾ ಚಳಿ ಇತ್ತು. ಸೊ ನಾನು ಕಾಫಿ ಕುಡಿದ್ಮೇಲೆ ಸ್ವಲ್ಪ ಆರಾಮಾದೆ. ಅದಾದ್ಮೇಲೆ ನಮ್ಮಮ್ಮ ಪೂಜೆ ಮಾಡಿ ಕರೆದ್ರು ಆರತಿಗೆ. ಸೊ ನಾನು ಇನ್ನೂ ಸ್ನಾನ ಮಾಡಿರ್ಲಿಲ್ಲ ಅಂದ್ಬಿಟ್ಟು ನಮ್ಮಮ್ಮನೇ ನನ್ಗೆ ಇವತ್ತು ಆರತಿ ಮುಗ್ಸಿದ್ರು. ಮೊದಲನೇ ವರ್ಷದ ಮೊದಲನೇ ಹಬ್ಬದ ಆರತಿ ನಮ್ಮಮ್ಮನೇ ಬೆಳಗ್ಸಿರೋದು. ಅದಾದ್ಮೇಲೆ ನನ್ಗೆ ಸ್ವಲ್ಪ ಬಟ್ಟೆದೆಲ್ಲ ಕೆಲ್ಸ ಇತ್ತು. ಆ ಕೆಲ್ಸ ಮುಗ್ಸೋಣ ಅಂತಂತಂದ್ರೆ ಮುಗಿಸ್ಬಿಟ್ಟು ಕುತ್ಕೊಂಡೆ. ಮುಗ್ಸಿದ್ಮೇಲೆ ನಾನು ಬಂದ್ಲು. ನಾನು ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ಲು. ನನ್ ಮಗಳು ಬಂದಾದ್ಮೇಲೆ ಹಬ್ಬದ ಧನ್ಯವಾದಗಳು ವಿಷಯ ಚಿನ್ನಮ್ಮ. ಹೇಳಿದ್ಲು. ವಿಷಯ ಹೇಳಿದ್ಮೇಲೆ ಅವಳಿಗೆ ಏನೋ ಓಹೋ. ಒಂಥರ ಖುಷಿ ಆಗೋಯ್ತು. ಅದಾದ್ಮೇಲೆ ಇವತ್ತು ನಾನು ಸ್ನಾನ ಮಾಡಿ ಈ ಔಟ್‌ಫಿಟ್ ಹಾಕೊಂಡೆ. ಈ ಔಟ್‌ಫಿಟ್ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ಸೊ ನಾನು ಹೊಸ ಬಟ್ಟೆ ಹಾಕೊಂಡಿದೀನಿ. ಫೈನಲಿ ರೆಡಿ ಆದೆ. ನಾನ್ ರೆಡಿ ಆದ್ಮೇಲೆ ಯಾಕ್ ರೆಡಿ ಆದೆ ಅಂತಂದ್ರೆ ಕಬ್ಬು ತಿನ್ನೋಕೋಸ್ಕರ ರೆಡಿ ಆದೆ ಅಂತ ಅನ್ನಿಸ್ತು. ಯಾಕೆಂದ್ರೆ ಎಲ್ಲೂ ಹೋಗ್ಲಿಲ್ಲ, ದೇವಸ್ಥಾನಕ್ಕೂ ಹೋಗ್ಲಿಲ್ಲ ನಾನು. ಸೊ ಇವತ್ತು ರೆಡಿ ಆಗ್ಬಿಟ್ಟು ಸುಮ್ನೆ ಕೂತ್ಕೊಂಡು ಫೋಟೋ ಹೊಡ್ಕೊಂಡೆ. ಫೋಟೋ ಆದ್ಮೇಲೆ ನಾನು ಕಬ್ಬು ತಿನ್ನೋಕೆ ಕೂತಿದ್ದೆ. ಅದಾದ್ಮೇಲೆ ನಮ್ ಭಾವ ಬಂದಿದ್ರು. ಸೊ ಸ್ವಲ್ಪ ಕರೋಕೆ ಸಾಂಗ್ಸ್ ಹಾಡ್ಕೊಂಡು ಎಂಟರ್‌ಟೈನ್ ಮಾಡ್ಕೊಂಡು ಸೊ ಇವತ್ತಿನ ದಿನಾನ ನಾನು ಕಳ್ದೆ. ಮತ್ತೆ ಸ್ಮೋಕಿ ಗೆಣಸ್ ತಿಂತಾ ಇದ್ದ. ಅವ್ನ್ ಫೇವರೇಟ್ ಇದು. ಇದು ಇವತ್ತಿನ ವಿಡಿಯೋ. ಮತ್ತೆ ನಾಳೆ ಸಿಗೋಣ. ಬೈ ಬೈ. ಟೇಕ್ ಕೇರ್.